ಪಿಬುಬುಸುಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಅನಂತ ಶರ್ಮಾ. ಸೆಲ್ಫ್ ರಿಯಲೈಸೇಷನ್ ಸೆಂಟರ್ನ ವತಿಯಿಂದ ಒಂದು ಚಿಕ್ಕ ವಿಚಾರ. ಋಷಿ ಯಜ್ಞ ಎಂದರೇನು? ನಮ್ಮ ಪೂರ್ವಿಕರು ಅನಂತವಾದ ಪ್ರೇಮದಿಂದ ನಮ್ಮ ಕ್ಷೇಮಕ್ಕೆ ಬೆಲೆ ಕಟ್ಟಲಾಗದಷ್ಟು ಅಮೂಲ್ಯವಾದ ಜ್ಞಾನವನ್ನು ವಿವಿಧ ಶಾಸ್ತ್ರಗಳಾಗಿ ನೀಡಿರುವರು. ಭಾರತ ದೇಶವು ಅತಿ ಪುರಾತನವಾದ ದೇಶ. ಆದ್ದರಿಂದ ಅತಿ ಪುರಾತನ ಕಾಲದಿಂದ ಮಾನವನ ಅನುಭವ ಮತ್ತು ಜ್ಞಾನವು ನಮ್ಮ ಶಾಸ್ತ್ರಗಳಲ್ಲಿ ತುಂಬಿವೆ. ವೇದೋಪನಿಷತ್ತುಗಳು, ದರ್ಶನಗಳು, ಪುರಾಣ ಇತಿಹಾಸಗಳು ಮುಂತಾದ ಅನೇಕ ಆಧ್ಯಾತ್ಮಿಕ ಸಾಹಿತ್ಯವನ್ನು ನಮಗೆ ನೀಡಿರುವರು. ಹಿಂದೂಗಳು ಸತ್ಯವನ್ನು ಇಲ್ಲವೇ ಶಾಸ್ತ್ರೀಯವಾದ ಅಂಶವನ್ನು ಯಾರು ಹೇಳಿರುವರು ಎನ್ನುವುದಲ್ಲದೆ ಆ ಶಾಸ್ತ್ರೀಯ ಅಂಶಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವರು. ನಮ್ಮ ಋಷಿಗಳು ಸಹ ತಮ್ಮ ಕೀರ್ತಿಗಾಗಿ ಹೋರಾಡಲಿಲ್ಲ. ಯಾರಿಗೆ ವಿಶ್ವ ರಹಸ್ಯಗಳನ್ನು ಅತೀಂದ್ರಿಯ ದೃಷ್ಟಿಯಿಂದ ಗ್ರಹಿಸುವ ಸಾಮರ್ಥ್ಯ ಇರುವುದು ಅವರನ್ನು ಋಷಿಗಳು ಎಂದು ಕರೆಯುವರು. ನಮ್ಮ ಋಷಿ ಪರಂಪರೆ ಹಾಗೂ ಇಂದಿನ ವಿಜ್ಞಾನಕ್ಕೆ ಗುರುಗಳು ಸಹ ಒಬ್ಬರೇ. ಈ ದಿನ ಶಾಸ್ತ್ರೀಯವಾದ ಜೀವನವನ್ನು ನಾವು ಸುಲಭವಾಗಿ ಜೀವಿಸುತ್ತಿರುವೆವೆಂದರೆ ಅದು ನಮ್ಮ ಋಷಿ ಪುಂಗವರ ಕೃಪಾ ಶಕ್ತಿಯಿಂದಲೇ. ನಾವು ಅವರ ಸುಬೋಧಗಳನ್ನು ಆಚರಿಸುವ ಮುಖಾಂತರ ಅವರ ಋಣವನ್ನು ನಾವು ತೀರಿಸಬಹುದು. ನಮ್ಮ ವಿಜ್ಞಾನವನ್ನು ನಾವು ಆಚರಣೆಯಲ್ಲಿ ಅಳವಡಿಸಿ ಮುಂದಿನ ತಲೆಮಾರಿಗೆ ಮಾರ್ಗದರ್ಶಿಗಳಾಗಿರಬೇಕು. ಋಷಿ ಯಜ್ಞವೆಂದರೆ ಋಷಿ ವಾಕ್ಯವನ್ನು ಆಚರಿಸಿ ಅವರನ್ನು ಹಾಗೂ ಅವರ ಸುಬೋಧಗಳನ್ನು ಗೌರವಿಸಿ ಅವರನ್ನು ಕೀರ್ತಿಸುವುದೇ. ಆದ್ದರಿಂದ ಪ್ರತಿ ಭಾರತೀಯನು ಇಂತಹ ಮಹೋನ್ನತವಾದ ಋಷಿ ಯಜ್ಞ ತನ್ನ ಭಾಗದ ಸೇವೆಗಳನ್ನು ಮಾಡಬೇಕು. ಪಿತೃಯಜ್ಞ ಎಂದರೇನು? ಪಿತೃಯಜ್ಞದ ಬಗ್ಗೆ ನಾವು ಈ ದಿನ ಮಾನವ ದೇಹವನ್ನು ಹೊಂದುವುದಕ್ಕೆ ನಮ್ಮ ತಾಯಿ ತಂದೆಯರು, ತಾತ ಮುತ್ತಾತಂದಿರು ಹಾಗೂ ಅವರು ಪೂರ್ವಿಕರೇ ಕಾರಣ. ಭೂಮಿಯ ಮೇಲೆ ಎಲ್ಲ ಜನ್ಮಗಳಿಗಿಂತಲೂ ಮಾನವ ಜನ್ಮ ಉನ್ನತವಾದುದು. ಮಾನವ ಜನ್ಮದಿಂದಲೇ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತ್ಯಕ್ಷವಾಗಿ ದರ್ಶಿಸುವುದಕ್ಕೆ ಸಾಧ್ಯವಿರುವುದು. ಇಂತಹ ಆತ್ಮಜ್ಞಾನವಿಲ್ಲವೇ ಬ್ರಹ್ಮಜ್ಞಾನವನ್ನು ಹೊಂದಿದರೇನೇ ಆನಂದಕರವಾದ ನಮ್ಮ ನಿಜ ಸ್ಥಾನವಾದ ಪರಬ್ರಹ್ಮ ಸ್ಥಿತಿಯನ್ನು ನಾವು ಹೊಂದಿ ಈ ಬಾಧಕರ ಜನ್ಮಗಳಿಂದ ತಪ್ಪಿಸಿಕೊಳ್ಳುವೆವು. ಆದ್ದರಿಂದ ಇಂತಹ ಜನ್ಮವನ್ನು ನೀಡಿದ ತಾಯಿ ತಂದೆಯ ಹಾಗೂ ನಮ್ಮ ಪೂರ್ವಿಕರು ಪೂಜ್ಯನೀಯರು. ಅವರನ್ನು ತಕ್ಕ ರೀತಿಯಲ್ಲಿ ಸೇವಿಸುವುದೇ ಪಿತೃಯಜ್ಞ. ಹಿಂದೂಗಳು ಅವರ ವಂಶಕ್ಕೆ ಸೇರಿದ 12 ತಲೆಮಾರಿನ ಪಿತೃಯಜ್ಞದ ಮುಖಾಂತರ ಸೇವಿಸುವರು. ಈ ರೀತಿಯ ಅನ್ಯೋನ್ಯ ಬಾಂಧವ್ಯಗಳು ಮತ್ತೆ ಯಾವ ದೇಶದಲ್ಲಿಯೂ ನಮಗೆ ಕಾಣುವುದು. ದೇಹವು ಮರಣಿಸಿದರೂ ಸಹ ಜೀವಾತ್ಮ ಮರಣಿಸುವುದಿಲ್ಲ. ಮರಣಾನಂತರ ಅವರವರ ಪುಣ್ಯ ಫಲಗಳ ಆಧಾರದ ಮೇಲೆ ವಿಶ್ವದಲ್ಲಿಯ ವಿವಿಧ ಲೋಕಗಳಿಗೆ ಹೋಗುವರು. ಇದು ನಂಬಿಕೆಯೊಂದೇ ಅಲ್ಲ, ಋಷಿಗಳು ಪ್ರತ್ಯಕ್ಷವಾಗಿ ದರ್ಶಿಸಿದ ಪರಮ ಸತ್ಯವು. ಹಾಗೆಯೇ ಮರಣಿಸಿ ವಿವಿಧ ಲೋಕಗಳಿಗೆ ಹೋದ ಜೀವಾತ್ಮಗಳು ತಕ್ಷಣ ಜನಿಸದೆ ಸ್ವಲ್ಪ ಕಾಲ ಅಲ್ಲಿಯೇ ಇರುವರು. ಅಂಥವರ ಕ್ಷೇಮಕ್ಕಾಗಿ ಹಾಗೂ ಶಾಂತಿಗಾಗಿ ಪಿತೃಯಜ್ಞವನ್ನು ಮತ್ತು ಅಭಿಧಿಕಗಳನ್ನು ಈ ಯಜ್ಞದಲ್ಲಿ ಮಾಡುವರು. ಥ್ಯಾಂಕ್ ಯು.